ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ್ಯಂಡ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಸೊ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ಅಂತ ನನಗೆ ಅನಿಸುತ್ತೆ. ಸೊ ನಿಮ್ಗೆ ಹೆಂಗೋ ಗೊತ್ತಿಲ್ಲ. ಸೊ ದಯವಿಟ್ಟು ವಿಡಿಯೋನಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ನ್ಯೂ ವ್ಲಾಗ್ ಸ್ಟಾರ್ಟ್ ಮಾಡುವ. ಸೊ ಏನಿಲ್ಲ, ನಾನು ನೆನೆ ಒಂದು ಅಂದರೆ ಶುಕ್ರವಾರ ಅಲ್ಲ, ಫ್ರೈಡೇ. ಸೊ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಆವಾಗ ನಾನು ದೇವಸ್ಥಾನಕ್ಕೆ ಆಲ್ಮೋಸ್ಟ್ ನಾನು ಸ್ಯಾರೀಸೇ ವೇರ್ ಮಾಡೋದು, ಓಕೆನಾ. ಸೊ ಸ್ಯಾರೀಸ್ ನೋಡ್ತಾ ಇರ್ಬೇಕಾದ್ರೆ ನನಗೆ ಒಂದು ಓಲ್ಡ್ ಸ್ಯಾರಿ ನನಗೆ ಕಣ್ಣಿಗೆ ಕಾಣಿಸ್ತು. ಯಾವುದು ಅಂದರೆ ಈಗೊಂದು 14 ಇಯರ್ಸ್ ಬ್ಯಾಕ್ ನಂದು ಏನು ಆರತಿ ಶಾಸ್ತ್ರ ಅಂತ ಏನು ಹೇಳ್ತಾರೆ ಅಂದರೆ ಫಸ್ಟ್ ಟೈಮ್ ಹೆಣ್ಮಕ್ಳು ಮೆಚೂರ್ಡ್ ಅಂತ ಏನು ಆಗಿದಾಗ ಆರತಿಶಾಸ್ತ್ರ ಅಂತ ಏನು ಮಾಡ್ತಾರೆ. ಸೊ ಆ ಒಂದು ಟೈಮಲ್ಲಿ ತೆಗೆದಿರುವಂಥ ಒಂದು ಸ್ಯಾರಿ ನನಗೆ, ಅಂದರೆ ಫಂಕ್ಷನ್ಸ್ ಎಲ್ಲ ಮಾಡಿ ಆರತಿಶಾಸ್ತ್ರ ಮಾಡ್ತಾರಲ್ಲ, ಸೊ ಆ ಟೈಮಲ್ಲಿ ತೆಗೆದಿದ್ದಂಥ ಸ್ಯಾರಿ ನನಗೆ ಅದು ಇನ್ನೂ ಕೂಡ ನಾನು ಇಟ್ಕೊಂಡಿದ್ದೆ. ಬಟ್ ಅದು ಕಾಣಿಸ್ತಿರ್ಲಿಲ್ಲ. ಬಟ್ ಇದೆ ನನ್ನ ಹತ್ರ ಇದೆ ಅಂತ ಗೊತ್ತು. ಬಟ್ ಅದು ನಾ ಸ್ಯಾರಿ ಮೇಲೆ ಇಟ್ಟಿರ್ತೀನಲ್ಲ, ಸೊ ಹಂಗೆ ಮರೆಯಾಗಿತ್ತು, ಕಾಣಿಸ್ತಿರ್ಲಿಲ್ಲ. ಬಟ್ ನಿನ್ನೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಕೋಣ ಅಂತ ಸೀರೆಗಳು ನೋಡ್ತಾ ಇರ್ಬೇಕಾದ್ರೆ ನನಗೆ ನೋಡಿದೆ, ಅದು ನನಗೆ ಕಾಣಿಸೋ ಸ್ಯಾರಿ ಅದು. ಸೊ ಯಾವುದು ಅಂತ ನನ್ನ ಒಂದು ಆರತಿ ಶಾಸ್ತ್ರದ ಒಂದು ಸ್ಯಾರಿ. ನಾನು ಹೇಳ್ದಂಗೆ ನಿಮಗೆ 14 ಇಯರ್ಸ್ ಬ್ಯಾಕ್ ಸ್ಯಾರಿ ಅದು. ಸೊ ತೋರಿಸ್ತೀರ ನಿಮಗೆ ಯಾವ ಥರ ಇದೆ ಅಂತೇಳಿ ನಾನು ಮುಂದೆನೇ ಇಟ್ಕೊಂಡಿದ್ದೀನಿ. ಅಂದರೆ ಅವಾಗಿನ ಟೈಮಲ್ಲಿ ಪ್ಯೂರ್ ರೇಷ್ಮೆ ಅಥವಾ ಪ್ಯೂರ್ ಸಿಲ್ಕ್ ಆ ಥರ ಏನಿರಲಿಲ್ಲ. ಸೊ ಏನಂತಂದರೆ ಬಾರ್ಡರ್ ಸ್ಯಾರೀಸು ಮತ್ತು ಅವಾಗೆಲ್ಲ ಅದೇ ರೇಷ್ಮೆ ಸೀರೆ ಅಂತ ಒಂದು ಬಿಟ್ಟರೆ ಅವಾಗ ಆ ಥರ ಇವಾಗ ಬಂದಿದೆ ವೆರೈಟಿ ಡೋಲಾ 6 ಬೇರೆ ಬೇರೆ ಬಂದಿದ್ದಿಲ್ಲ. ಸೊ ಆ ಥರ ಏನು ಸ್ಯಾರೀಸ್ ನೇಮ್ ಇರ್ತಿರ್ಲಿಲ್ಲ, ರೇಷ್ಮೆ ಸೀರೆ ಅಂತ ಒಂದಿತ್ತು. ಸೊ ಆ ಒಂದು ಟೈಮಿಗೆ ನನಗೆ ನಮ್ಮ ಮಮ್ಮಿ ಡ್ಯಾಡಿ ತೆಗ್ದು ಕೊಟ್ಟಂಥ ಒಂದು ಸ್ಯಾರಿ ಇದು. ಸೊ ನನಗೆ ಅದು ಒಂದು ಮೆಮೊರಿ, ಅಂದರೆ ನಾನು ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನನ್ನ ಮಗಳು ಅಂತ ಟೈಮ್ ಬಂದಾಗ ಸೊ ಇದು ತೋರ್ಸೋದಕ್ಕೆ ಇಟ್ಕೊಂಡಿರೋದು ನಾನು. ಸೊ ಇದು ನನ್ನ ಒಂದು ಆರತಿ ಶಾಸ್ತ್ರದಲ್ಲಿ ನನಗೆ ತಗೊಂಡಿರೋಂಥ ಸ್ಯಾರಿ, ಮತ್ತು ಇದು ನಾನು ವೇರ್ ಮಾಡಿರೋ ಸ್ಯಾರಿ ನನ್ನ ಆರತಿ ಶಾಸ್ತ್ರಕ್ಕೆ ಅಂತೇಳಿ ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನ ಮೆಮೊರಿಗೆ ಅಂತ ನಾನು ಇದನ್ನು ಬೇರೆ ಥರ ನಾನು ಸ್ಟಿಚ್ ಮಾಡಿಸಿದೇನು ಮಾಡಿಸಿಲ್ಲ. ಸೊ ಸೀರೆ ಹಾಳಿದಾದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ನಾನು ನಿಮ್ಗೆ ಹೇಗಿದೆ ಅಂತ ಹೇಳ್ಬಿಟ್ಟು. ಅಂದರೆ 15 ಇಯರ್ಸ್ ಬ್ಯಾಕ್ ಸ್ಯಾರಿ ಹೇಗಿರುತ್ತೆ ಹೇಳಿ. ಸೊ ಹಾಗೇ ಇದೆ. ಅಂದರೆ ಇದೆಲ್ಲ ಫುಲ್ಲು ನಾನು ಅದನ್ನ ಏನು ಮಾಡಿಲ್ಲ, ಏನಂತಂದರೆ ಹೈರಾಣ ಏನು ಮಾಡಿಲ್ಲ. ಸೊ ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನನ್ನ ಒಂದು ಫಂಕ್ಷನ್ ಸ್ಯಾರಿ. ಕಾಣಿಸ್ತಾ ಇದೆಯಾ? ಇದು ಆಲ್ಮೋಸ್ಟ್ ಅದೇ 15 ಇಯರ್ಸ್ ಬ್ಯಾಕು. ಇದ್ರದ್ದು ನನ್ನ ಫೋಟೋಸು ಮತ್ತು ವೀಡಿಯೋಸು ಎಲ್ಲ ರೀಲಲ್ಲಿ ನಮ್ಗೆ ಸಿಗಲಿಲ್ಲ. ಆ ಟೈಮಲ್ಲಿ ತೆಗೆದಿದ್ದು ನಮ್ಮ ಮಾವನೇ. ಸೊ ಕ್ಯಾಮ್ರಾ ವೀಡಿಯೋ ಎಲ್ಲ ಮಾಡಿದ್ದು ಫಂಕ್ಷನ್ ಮಾಡಿದಾಗ ಆವಾಗೆಲ್ಲ ರೀಲ್ ಬರ್ತಾಯಿತ್ತು, ನಿಮ್ಗೆ ಗೊತ್ತಿರುತ್ತೆ. ಇವಾಗಿನ ಥರ ಎಲ್ಲ ಇರಲಿಲ್ಲ ಆವಾಗ. ಸೊ ರೀಲ್ ಥರ ಬರ್ತಾಯಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲ್ಯಾಕ್ ಕಲರ್ ಬರ್ತಾಯಿತ್ತು ರೀಲ್ ಥರ. ಆ ಒಂದು ರೀಲ್ ಹಾಕಿದ್ರೇ ಒಂದು ಫೋಟೋ ವೀಡಿಯೋದಲ್ಲಿ ಬರ್ತಾಯಿತ್ತು. ಬಟ್ ಆ ರೀಲಲ್ಲಿ ನಂದು ಫೋಟೋ ವೀಡಿಯೋಸ್ ಸೇರಿಕೊಂಡು ಅದು ಮಿಸ್ ಆಗಿಬಿಡ್ತು. ಸೊ ನಾವು ಕೇಳಿದ್ವಿ ನಮ್ಮ ಮಾವನ್ನ, ಅದು ಇದೆ ಕೊಡ್ತೀವಿ ಅಲ್ಲಿದೆ ಇಲ್ಲಿದೆ ಅಂತಂದಾಗ ಅದು ಮಿಸ್ ಆಗೋಯ್ತು, ನಂಗೆ ಸಿಗಲಿಲ್ಲ. ನನ್ನ ಆರತಿ ಶಾಸ್ತ್ರದ ಫೋಟೋಸ್ ಅಂದರೆ ಒಂದೂ ಇಲ್ಲ. ಸೊ ವೀಡಿಯೋಸ್ ಎಲ್ಲ ಮಿಸ್ ಆಯಿತು. ಸೊ ಹಾಗಾಗಿ ಈ ಒಂದು ಸ್ಯಾರಿ ಮೆಮೊರಿಯಾಗಿ ಉಳ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ನಾನು ಓಪನ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಬಾರ್ಡರ್ ಸೇಮ್ ಇದೆ ಆ ಕಡೆ ಈ ಕಡೆ ಎಲ್ಲ. ನಾನು ಇದನ್ನು ವೇರ್ ಮಾಡೇ ಇಲ್ಲ, ನಾನು ಅವಾಗ ವೇರ್ ಮಾಡಿರೋದು ಅಷ್ಟೇ. ಆಲ್ಮೋಸ್ಟ್ ನಾನು ಅವಾಗ 6th ಪಾಸ್ ಆಗಿ 7th ಹೋಗ್ತಾ ಇದೆ. ಸೊ ಆ ಟೈಮಲ್ಲಿ ನನಗೆ ಆ ಒಂದು ಶಾಸ್ತ್ರ ಅಂತ ಮಾಡಿದ್ದು. ಸೊ ಆ ಒಂದು ಟೈಮಲ್ಲಿ ತಗೊಟ್ಟಂಥ ಒಂದು ಸ್ಯಾರಿ ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ, ಮೆರೂನ್ ವಿತ್ ಆರೆಂಜ್ ಕಾಂಬಿನೇಷನ್ನು. ಸೊ ಬ್ಲೌಸ್ ಅಂತೂ ನನಗೆ ಆಗಲ್ಲ. ಇವನ್ ಅದು ನನ್ನ ಚಿಕ್ಕ ಮಕ್ಳಿಗೆ ಹಾಕೋ ಥರ ಇದೆ. ಚಿಕ್ಕ ಏಜ್ ನಾನು ಅವಾಗ 6th ಸ್ಟ್ಯಾಂಡರ್ಡ್ ಅಲ್ವಾ. ಸೊ ಆವಾಗ ಹೊಲಿಸಿದಂಥ ಬ್ಲೌಸ್ ನನಗೆ ಇವಾಗ ಆಗಲ್ಲ. ಸೊ ಸ್ಯಾರಿ ನೋಡಿ ಹೀಗಿದೆ. ಓಪನ್ ಮಾಡ್ತೀನಿ. ಅಂದರೆ ಒಂದು ಮೆಮೊರಿಗೋಸ್ಕರ ಇಟ್ಕೊಂಡಿರುವಂಥ ಒಂದು ಸೀರೆ. ಸೊ ನೋಡಿ ಸ್ಯಾರೀಸ್ ಇದು ಬಂದು
ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ನಾವು ವೇರ್ ಮಾಡ್ತೀವಲ್ಲ, ನನಗೆ ಇಷ್ಟ ಅಂತ ಇಟ್ಕೊಂಡಿದ್ದೀನಿ ಗೈಸ್ ಈ ಸೀರೆನ. ಕಂಪ್ಲೀಟ್ ಸ್ಯಾರಿ. ಸಾರಿ, ಇದು ನಾನು ಉಲ್ಟಾ ಪಲ್ಟಾ ಮಾಡ್ತಿದ್ದೀನಿ, ಬೇಕಾದ್ರೆ ಇಲ್ಲಿ ಬಂದ್ಬಿಟ್ಟಿದೆ ನೋಡಿ. ಇಲ್ಲಿ ಇನ್ನು ಕೆಳಗಡೆ ಇದನ್ನು ಹಾಕ್ಸ್ತೀವಲ್ಲ ಫಾಲು, ಸೊ ಅದು ಮೇಲೆ ಬಂದಿದೆ. ಇವಾಗ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಸ್ಯಾರಿ ಕಂಪ್ಲೀಟಾಗಿ. ಓಕೆ, ಇಲ್ಲಿಂದ ನಾವಿಲ್ಲೇ ಹುಟ್ಕೊತೀವಲ್ಲ, ಸೊ ಇಲ್ಲಿಂದ ಸ್ಯಾರಿ ಬಂದು ಹೀಗಿದೆ. ಸೊ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ಯಾರಿ. ಅಂದರೆ ಇವಾಗ ಮಮ್ಮಿ ಡ್ಯಾಡಿ ಕೊಡಿಸಿದ್ದಲ್ವಾ ಅಂತೇಳಿ ಆ ಒಂದು ನೆನಪಿಗೋಸ್ಕರ ಅಷ್ಟೇ ಇಟ್ಕೊಂಡಿರೋದು. ಮತ್ತು ನನ್ನ ಒಂದು ಶಾಸಕ್ಕೆ ತೆಗೆದಿದಂಥ ಸ್ಯಾರಿ ಅಂತೇಳಿ ಇದನ್ನು ಐರನ್ ಮಾಡಿ ಉಟ್ಕೋಬೇಕು ಉಟ್ಕೊಂಡ್ರೆ. ಸೊ ಇದು ಹಿಂಗಿದೆ ಪಲ್ಲು. ಇದು ಬಂದು ಈ ಕಡೆ ಬರುತ್ತೆ, ಒಂದು ಸರ್ಗ್ ಬರುತ್ತೆ. ಸೊ ಒಂದು ನಿಮಿಷ ನಾನು ತೋರಿಸೇ ಬಿಡ್ತೀನಿ ನಾನು ಉಟ್ಕೊಂಡು ಅವಾಗ ಉಟ್ಕೊಂಡಿದ್ದು ಸ್ಯಾರಿ. ಬಟ್ ಅವಾಗಿನ ಸ್ಯಾರಿಗೂ ಇವಾಗಿನ ಸ್ಯಾರಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಉಟ್ಕೊಂಡ್ರೆ ಪ್ರೆಸೆಂಟಾಗಿ ಇವಾಗ ಈ ಥರ ಕಾಣಿಸುತ್ತೆ ಗಾಯ್ಸ್ ನೋಡಿ. ಸುಮ್ಮನೆ ಹಾಕಿದ್ದೀನಿ ಅಷ್ಟೇ, ಚೆನ್ನಾಗಿದೆ ಅಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಒಂದು ಸ್ಯಾರಿ ನನ್ನ ಒಂದು ಶಾಸ್ತ್ರಕ್ಕೆ ತೆಗೆದಿರುವಂಥದ್ದು, ಆರತಿ ಶಾಸ್ತ್ರಕ್ಕೆ ವೇರ್ ಮಾಡ್ಬೋದು. ಇಲ್ಲೂ ಕೂಡ ಅನ್ಸ್ಟಿಚಬಲ್ ಬ್ಲೌಸು ಅಥವಾ ಸ್ಟಿಚಡ್ ಬ್ಲೌಸ್ ಮ್ಯಾಚ್ ಮಾಡಿಕೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ವೇರ್ ಮಾಡ್ಬೋದು. ಮತ್ತು ಬ್ಲೌಸ್ನ ಕಾಂಟ್ರಾಸ್ಟ್ ತೊಗೊಂಡು ವೇರ್ ಮಾಡ್ಬೋದು. ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ನಾನು. ಯಾವುದಕ್ಕೂ ಕೂಡ ಇದನ್ನು ನನ್ನ ಮಗಳಿಗಾಗಲಿ ಲಂಗ ಬ್ಲೌಸ್ ಆಗಲಿ ಅಥವಾ ಬೇರೆ ಥರ ಏನು ಆಲ್ಟ್ರ್ ಮಾಡಿಸಿಲ್ಲ. ಬಿಕಾಸ್ ನೆನಪಿಗೋಸ್ಕರ ಇಟ್ಕೊಂಡಿರುವಂಥ ಸೀರೆ ಇದು. ಹಿಂಗೆ ಪಿನ್ ಮಾಡಿದ್ರೆ ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ಬಾರ್ಡರ್ ಬಂದು ಸೊ ಹಿಂಗೆ ಕಾಣಿಸುತ್ತೆ. ಬಟ್ ನಾನು ಆಲ್ಮೋಸ್ಟ್ ಅಲ್ಲಿ ಈ ಥರ ಉಡಲ್ಲ, ಪಿನ್ ಮಾಡಲ್ಲ. ನಾನು ಸಿಂಗಲ್ ಪಿನ್ನೇ, ಈ ಥರ ಸಿಂಗಲ್ ಪಿನ್ನೇ ಮಾಡೋದು. ನಾನು ಯಾವುದೇ ಒಂದು ಫಂಕ್ಷನ್ಸ್ ಬೇಗ ರೆಡಿ ಆಗಬೇಕು ಅಂತಂದರೆ ಈ ಥರ ಸಿಂಗಲ್ ಪಿನ್ ಮಾಡ್ತೀನಿ. ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಸೊ ಕಾಣಿಸೋದಕ್ಕಿಂತ ನನಗೆ ಅದೊಂದು ಇಷ್ಟ ಆಯಿತು ನನಗೆ ಸೀರೆ ಅದು. ಸೊ ಆ ಒಂದು ರೀಸನ್ಗೆ ನಾನು ಇಟ್ಕೊಂಡಿದ್ದೀನಿ ಇದನ್ನು. ನನ್ನ ಒಂದು ಆರತಿ ಶಾಸ್ತ್ರದೊಂದು ಸೀಮಂತ ಆರತಿ ಶಾಸ್ತ್ರದ ಒಂದು ಸೀರೆ ಅಂತ ಹೇಳ್ಬಿಟ್ಟು ಇದು ಮಮ್ಮಿ ಡ್ಯಾಡಿ ಕೊಡಿಸಿದಂಥ ಸೀರೆ. ಸೊ ಮೆಮೊರಿಗೆ ಇದನ್ನು ಇಟ್ಕೊಂಡಿದ್ದೀನಿ. ಸೊ ಇದನ್ನು ನೋಡ್ತಾ ಇರ್ಬೇಕಾ ನಾನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಅಂದರೆ 15 ವರ್ಷದ ಹಿಂದಿನ ಸೀರೆ. ಸೊ ಆ ಒಂದು ಟೈಮಲ್ಲಿ ಇದು ಬಂದು 1400 ರೂಪಾಯಿ ಸ್ಯಾರಿ ಇದು. ಆ ಒಂದು ಟೈಮಲ್ಲೇ ಸೊ ಆವಾಗ 1400 ರೂಪಾಯಿ ಕೊಟ್ಟು ಸೀರೆ ಎಲ್ಲ ತೊಗೊಂಡು ನಮಗೆ ಅಂದರೆ ಮಕ್ಕಳಿಗೆ ಫಂಕ್ಷನ್ ಅಂತ ಬಂದಾಗ ಏನೇ ಮಾಡೋದಕ್ಕೂ ತ್ಯಾಗ ಮಾಡೋದಕ್ಕೂ ತಂದೆ ತಾಯಿ ರೆಡಿ ಇರ್ತಾರೆ. ಸೊ ನನಗೆ 1400 ರೂಪಾಯಿ ಸ್ಯಾರಿ ಕೊಟ್ಟು ಆ ಟೈಮಲ್ಲೇ ಅಂದರೆ ಬೇರೆ ಜಾಸ್ತಿ ಎಲ್ಲ ಕೊಟ್ಟು ಫಂಕ್ಷನ್ಸ್ ಮಾಡಿರ್ತಾರೆ. ಬಟ್ ನಮ್ಮ ಒಂದು ಅನುಕೂಲ ತಕ್ಕಂತೆ ಆವಾಗ 1400 ರೂಪಾಯಿ ಜಾಸ್ತಿನೇ ಸ್ಯಾರಿ ತೆಗೆದು ಫಂಕ್ಷನ್ಸ್ ಮಾಡೋದೆಲ್ಲ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಈ ಸ್ಯಾರಿ ತೋರಿಸ್ಬೇಕು ಅನ್ನಿಸ್ತು. ಮೋಸ್ಟ್ ಮೆಮೊರಬಲ್ ಸ್ಯಾರಿ ಹಾಗೆ ಇಟ್ಕೊಂಡಿದ್ದೀನಿ ಇದನ್ನು. ಸೊ ಇದನ್ನು ನನ್ನ ಮಗಳು ಅವಳ ಒಂದು ಆರತಿ ಶಾಸ್ತ್ರ ಏನಿದೆ ಆ ಒಂದು ಟೈಮಿಗೂ ಕೂಡ ಇಟ್ಕೊಳ್ಬೇಕು ಇದನ್ನು. ನನಗೆ ಇದು ನಮ್ಮ ಮಮ್ಮಿ ಡ್ಯಾಡಿ ಕೊಡಿಸಿದ್ದು. ನಾನು ಮತ್ತು ಸಚಿನ್ ಅವರು ನನ್ನ ಮಗಳಿಗೆ ಅವಳ ಆರತಿ ಶಾಸ್ತ್ರಕ್ಕೆ ಕೊಡಿಸೋಂಥ ಸ್ಯಾರಿ ಒಂದು ಮ್ಯಾಚಿಂಗ್ ಇರುತ್ತಲ್ವ, ಇದು ನನ್ನ ಮೆಮೊರಿಗೆ. ಸೊ ನಾವು ಕೊಡ್ಸೋದು ನನ್ನ ಮಗಳಿಗೆ ಅವಳು ಇಟ್ಕೊಳ್ಳೋಂಥ ನೆನಪು. ಸೊ ನನ್ನ ಒಂದು ಶಾಸ್ತ್ರಕ್ಕೆ ಈ ಥರ ಕೊಡಿಸಿದ್ರು ಅಂಥೇಳಿ. ಸೊ ಹಾಗಾಗಿ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಆವಾಗಿನ ಟೈಮಲ್ಲೆಲ್ಲ ಎಲ್ಲ ಕಾಸ್ಟ್ಲಿ ಅಂತ ಏನಿರಲಿಲ್ಲ, ಎಲ್ಲ ಕಮ್ಮಿ ಬಜೆಟ್ಗೆ ಸಿಗ್ತಾಯಿತ್ತು. ಬಟ್ ಆದರೆ ದುಡ್ಡು ಕೂಡ ಆವಾಗಿನ ಟೈಮಲ್ಲಿ ಎಲ್ಲರ ಹತ್ರ ಸ್ವಲ್ಪ ಕಮ್ಮಿನೇ. ಅಂದರೆ ಮಿಡ್ಲ್ ಕ್ಲಾಸ್ ಲೈಫಲ್ಲಿ ಯಾವ ಥರ ಇರುತ್ತೆ ಗೊತ್ತಿರುತ್ತಲ್ವ. ಸೊ ಹಾಗಾಗಿ ಆಗಿನ ಟೈಮಲ್ಲೆಲ್ಲ ಏನೇನು ಮಾಡಬೇಕು ಅಂತ ಸ್ವಲ್ಪ ಕಷ್ಟನೇ ಇರ್ತಾಯಿತ್ತು ಲೈಫು. ಓಕೆ, ಆವಾಗ ನನಗೆ ಕೊಡಿಸೋಂಥದ್ದು ಸ್ಯಾರಿ ಆ ಟೈಮಲ್ಲಿ ಒಂದು ಚೆನ್ನಾಗಿರುತ್ತೆ. ಅಂದರೆ ನಮ್ಗೆ ಗೊತ್ತೇ ಇರಲ್ಲ. ಆ ಒಂದು 6 ಪ್ಲಸ್ ಪಾಸಾಗಿ ನಾನು 7th ಹೋಗ್ತಾಯಿದ್ದೆ. ಆ ಒಂದು ಟೈಮಲ್ಲಿ ಏನಕ್ಕೆ ಶಾಸ್ತ್ರ ಇದು ಅದು ಇದಂತ ಅಷ್ಟೊಂದು ಗೊತ್ತಿರಲ್ಲ ನಮಗೆ. ಆವಾಗ ಹೋಯ್ತಾ ಎಲ್ಲ ಕೂಡ ಗೊತ್ತಾಗುತ್ತೆ. ಆ ಒಂದು ಶಾಸ್ತ್ರಕ್ಕೆ ನನಗೆ ಸ್ಯಾರಿ ಬೈ ಮಾಡಿದ್ದು.
ಆವಾಗಿನ ಟೈಮೇ ಚೆಂದ. ಯಾವ ಥರ ಅಂದರೆ ನಮ್ಮನ್ನ ಫುಲ್ ಕೇರ್ ಮಾಡ್ತಾರೆ, ಹೊರಗಡೆ ಹೋಗೋಂಗಿಲ್ಲ ಮತ್ತು ಅವ್ರು ಕೊಟ್ಟು ತಿನ್ಕೊ ಮನೆ ಒಳಗಡೆ ಇರಬೇಕು. ಆ ಒಂದು ಪೀರಿಯಡ್ ಏನಿದೆ ಅದು ಮತ್ತೆ ನಮಗೆ ಬರೋಲ್ಲ. ಬಂದರೂ ಕೂಡ ಅದು ನಮ್ಮ ಬಾಣಂತದಲ್ಲಿ ಬರುತ್ತೆ. ನಾವೇನು ಬಾಣಂತಿರಾಗ್ತೀವಲ್ಲ, ಸೊ ಮಗು ಆದಮೇಲೆ ಬರುತ್ತೆ. ಬಟ್ ಇವಾಗ ಮಗು ಇರುತ್ತೆ, ಆವಾಗ ನಾವೇ ಮಗುವಾಗಿರ್ತೀವಿ ಅವ್ರಿಗೆ, ಪೇರೆಂಟ್ಸ್ಗೆ. ಒಂದು ಟೈಮ್ ಚೆನ್ನಾಗಿರುತ್ತೆ, ಅದನ್ನು ಮತ್ತೆ ಬರಲ್ಲ. ಅವೆಲ್ಲ ನೆನಪುಗಳು. ಸೊ ಹಾಗಾಗಿ ನಾನು ಒಂದು ನೆನಪುಗೋಸ್ಕರನೇ ನಾನು ಸ್ಯಾರಿ ಇಟ್ಕೊಂಡಿದ್ದೀನಿ. ಇದು ನಮ್ಮ ಅಮ್ಮನ ಮನೇಲಿ ಇತ್ತು ಆ್ಯಕ್ಚುಲಿ, ಅಲ್ಲಿಂದ ನಾನು ತರಿಸಿ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ನನಗೆ ಬೇಕು ಅದು ಅಂತ ಹೇಳಿ. ಸೊ ಇದನ್ನೇ ಗಾಯ್ಸ್ ನಾನು ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು. ನಾವು ಆ್ಯಕ್ಚುಲಿ ಹೊರಗಡೆ ಹೋಗ್ತಾ ಇದ್ವಿ, ಸೊ ರೆಡಿಯಾಗಿದ್ದೆ. ಹಾಗಾಗಿ ಇವತ್ತೊಂದು ವ್ಲಾಗ್ ಮಾಡಿಬಿಡೋಣ. ಸೊ ನಿಮಗೂ ಕೂಡ ನಿಮ್ಮ ಯಾರ್ಯಾರಿಗೆ ನಿಮ್ಮ ಒಂದು ಶಾಸ್ತ್ರ, ಆತೆ ಶಾಸ್ತ್ರದಲ್ಲಿ ಯಾರೆಲ್ಲ ನಿಮ್ಮ ಒಂದು ಸ್ಯಾರೀಸ್ ಇಟ್ಕೊಂಡಿದ್ದೀರಾ ಅಥವಾ ಮೇಕಪ್ ಏನೇ ಆಗಿರ್ಬೋದು, ವಿಡಿಯೋಸು ಫೋಟೋಸು ಮೆಮೊರಿಯಾಗಿ ಇಟ್ಕೊಂಡಿದ್ದೀರಾ, ಯಾವುದೇ ಕಾರಣಕ್ಕೂ ಏನು ಕಳ್ಕೊಬೇಡಿ, ಅದು ಮತ್ತೆ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಆ್ಯಂಡ್ ಕಮೆಂಟ್ ಮಾಡಿ ಯಾರೆಲ್ಲ ಸೊ ಸ್ಯಾರಿ ನೀನು ಹಂಗೆ ಇಟ್ಕೊಂಡಿದ್ದೀರಾ, ನಿಮ್ಮ ಒಂದು ಆರತಿ ಶಾಸ್ತ್ರದ ಸ್ಯಾರಿ ಏನಿರುತ್ತೆ ಅದನ್ನ ಇನ್ನೂ ಹಾಗೆ ಮೆಮೊರಿಯಾಗಿ ಇಟ್ಕೊಂಡಿದ್ದೀರಾ. ಸೊ ಯಾರು ಇಟ್ಕೊಂಡಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ, ನೋಡುವ ಎಷ್ಟು ಜನ ಕಮೆಂಟ್ ಬರುತ್ತೆ ಅಂತ. ಸೊ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.